ವೀಕ್ಷಕರೇ, ಜ್ಞಾನರಂಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ನಾವು ಇಂದು ಬಂದಾಂಬಿಕೆ ಎಂದು ಕರೆಸಿಕೊಳ್ಳುವ ಕಡೂರಿನ ಮಲ್ಲೇಶ್ವರದಲ್ಲಿರ್ತಕ್ಕಂಥ ಬನಶಂಕರಿ ದೇವಿಯ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ. ಇಷ್ಟೊಂದು ಜನ ಭಕ್ತರಿದ್ದರೂ ಕೂಡ ಯಾವುದೇ ನೆಲೆಯಿಲ್ಲದೆ ಯಾರದೋ ಮನೆಯ ಖಾಲಿ ಜಾಗದಲ್ಲಿ ಇದ್ದಂಥ ದೇವಿ ಶ್ರೀ ಬಂದಾಂಬಿಕೆ ದೇವಿ. ಇದಕ್ಕೆ ಇದ್ದಂಥ ಜಾಗವು ಕೋರ್ಟಿನಲ್ಲಿ ವಿವಾದಗ್ರಸ್ತವಾಗಿದ್ದರಿಂದ ಈ ದೇವಿಯು ಒಂದು ಮನೆಯ ಖಾಲಿ ಜಾಗದಲ್ಲಿ ನೆಲೆಯಾಗಿ ನಿಂತಿದ್ದರು. ಇದು ಭಕ್ತರಿಗೆ ತುಂಬ ಕಿರಿಕಿರಿಯನ್ನು ಉಂಟು ಮಾಡುತ್ತಿತ್ತು. ದೇವಸ್ಥಾನಕ್ಕೆ ಬರಲು ಹೋಗಲು, ಸಂಬಂಧಿಕರನ್ನು ಕರೆತರಲು ತುಂಬ ಒಂದು ರೀತಿಯಲ್ಲಿ ಹಿಂಸೆಯಾಗುತ್ತಿತ್ತು. ಇದಕ್ಕಾಗಿ ಅನೇಕ ಭಕ್ತರು ಆಲೋಚನೆಯನ್ನು ಮಾಡಿ ಆ ಜಾಗವು ನಮಗೆ ದೊರೆಯುತ್ತಿಲ್ಲ ಎಂದು ತಿಳಿದು ಅದಕ್ಕೋಸ್ಕರವಾಗಿ ಒಂದು ಹೊಲವನ್ನು ಕೊಂಡುಕೊಂಡು ಅಲ್ಲಿ ನಿರ್ಮಿಸಿದಂಥ ದೇವಸ್ಥಾನವೇ ಶ್ರೀ ಬಂದಾಂಬಿಕೆ ದೇವಸ್ಥಾನ. ಕಡೂರಿನ ಬಳಿಯಲ್ಲಿ ಇರ್ತಕ್ಕಂಥ ಮಲ್ಲೇಶ್ವರದಲ್ಲಿ ಇದು ಇದೆ. ಅನೇಕ ಸದ್ಭಕ್ತರು, ವಂಶಸ್ಥರು ನೀಡಿರ್ತಕ್ಕಂಥ ದಾನದಿಂದ ದೇವಸ್ಥಾನವು ತುಂಬ ಅದ್ಧೂರಿಯಾಗಿ ಮೂಡಿಬಂದಿದೆ. ಈ ದೇವಸ್ಥಾನಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ದೇವಸ್ಥಾನಕ್ಕಾಗಿ ಹೊಸ ಒಂದು ಮೂರ್ತಿಯನ್ನು ತರಿಸಿ ಆ ಮೂರ್ತಿಯನ್ನು ಇದರಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ. ದೇವಸ್ಥಾನ ಅಭಿವೃದ್ಧಿಯು ಕಾಲಕಾಲಕ್ಕೆ ಸಕಾಲದಲ್ಲಿ ಆಗುತ್ತಿದೆ. ಈಗ ದೇವಸ್ಥಾನ ಬಳಿಯಲ್ಲಿ ಬಂದಂಥ ಸದ್ಭಕ್ತರಿಗೆ ಉಳಿದುಕೊಳ್ಳಲು, ಅಡಿಗೆ ಮುಂತಾದ ಪ್ರಸಾದಗಳನ್ನು ತಯಾರಿಸಲು ಅನುಕೂಲವಾಗುವಂತೆ ಒಂದು ಕಟ್ಟಡವನ್ನು ನಿರ್ಮಿಸಲಾಗಿದೆ. ಅದೇ ರೀತಿಯಲ್ಲಿ ದೇವಸ್ಥಾನದ ಸುತ್ತಮುತ್ತಲಿನ ಜಾಗವನ್ನು ಕೂಡ ಕೊಂಡುಕೊಳ್ಳಲು ಪ್ರಯತ್ನ ಪಡಲಾಗುತ್ತಿದೆ. ಇಂಥ ಒಂದು ದೇವಸ್ಥಾನದ ಅಭಿವೃದ್ಧಿ ಸಕಲ ರೀತಿಯಲ್ಲಿ ಸುಸೂತ್ರವಾಗಿ ನೆರವೇರುತ್ತಾ ಬರುತ್ತಿದೆ. ಈ ಒಂದು ಬಂದಾಂಬಿಕೆ ದೇವಿಯ ಬನದ ಹುಣ್ಣಿಮೆಯ ಕಾರ್ಯಕ್ರಮದ ಬಗ್ಗೆ ನಾವಿಲ್ಲಿ ನೋಡ್ತಾ ಇದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಂದಾಂಬಿಕೆ ದೇವಿಯ ಬನದ ಹುಣ್ಣಿಮೆ ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ ನೆರವೇರಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಉತ್ಸವ ಮೂರ್ತಿಗೆ ಶಕ್ತಿಯನ್ನು ತುಂಬುವುದಕ್ಕೋಸ್ಕರ ಉತ್ಸವ ಮೂರ್ತಿಯನ್ನು ಕಲ್ಲತ್ತಿಗಿರಿಗೆ ಕೊಂಡೊಯ್ಯಲಾಯಿತು. ಅಲ್ಲಿ ಉತ್ಸವ ಮೂರ್ತಿಗೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿಯಲ್ಲಿ ವಿಶೇಷವಾದಂಥ ಗಂಗಾ ಸ್ನಾನವನ್ನು ಮಾಡಿಸಿ ಅದಕ್ಕೆ ಶಕ್ತಿಯನ್ನು ತುಂಬುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ತದನಂತರ ಆ ಉತ್ಸವ ಮೂರ್ತಿಯನ್ನು ಗ್ರಾಮಕ್ಕೆ ವಾಪಸ್ಸು ಕರೆತಂದ ನಂತರ 101 ಎಡೆಗಳನ್ನು ಹಾಕಿ ವಿಶೇಷವಾದ ಪೂಜೆಯನ್ನು ನೆರವೇರಿಸಲಾಯಿತು. ನಂತರ ಮರುದಿನ ಬನಶಂಕರಿ ದೇವಿಗೆ ವಿಶೇಷವಾದಂಥ ಬನದ ಹುಣ್ಣಿಮೆಯ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ದೇವಿಗೆ ಮೊದಲು ಅಭಿಷೇಕವನ್ನು ಮಾಡಲಾಯಿತು. ಇಂದಿನ ವಿಶೇಷವಾದಂಥ ಅಭಿಷೇಕ ಕಾರ್ಯಕ್ರಮ ಮುಗಿದ ನಂತರ ಅದರ ಜೊತೆಯಲ್ಲಿ ಈ ದಿನದ ವಿಶೇಷವಾಗಿ ಒಂದು ಹೋಮವನ್ನು ಕೂಡ ಮಾಡಿಸಲಾಯಿತು. ಹೋಮಕ್ಕೆ ಪೂರ್ಣಾಹುತಿಯನ್ನು ಸದ್ಭಕ್ತರು ಸಲ್ಲಿಸಿದರು. ಈ ರೀತಿಯಲ್ಲಿ ಹೋಮ, ಪೂಜೆ, ಪುನಸ್ಕಾರಗಳನ್ನು ಮಾಡಿದ ನಂತರ ಈ ಒಂದು ಬನದ ಹುಣ್ಣಿಮೆ ಕಾರ್ಯಕ್ರಮಕ್ಕಾಗಿ ಸಹಾಯವನ್ನು ಮಾಡಿದಂಥ ಸದ್ಭಕ್ತರಿಗೆ, ಹೆಚ್ಚಿನ ಕೊಡುಗೆಯನ್ನು ನೀಡಿದಂಥ ಭಕ್ತರಿಗೆ ಸನ್ಮಾನಿಸುವ ಕಾರ್ಯಕ್ರಮವನ್ನು ಟ್ರಸ್ಟ್ನವರು ನಡೆಸಿಕೊಟ್ಟರು. ಈ ಬಾರಿಯಲ್ಲಿ ಕಾನಿ ವಂಶಸ್ಥರಾದ ಧನರಾಜ್ ಅವರು ಸಂಪೂರ್ಣವಾಗಿ ದೀಪಾಲಂಕಾರದ ವ್ಯವಸ್ಥೆಯನ್ನು ನೋಡಿಕೊಂಡಿದ್ದರು.
ಹೀಗೆ ಒಬ್ಬೊಬ್ಬರು ತಮ್ಮ ಕೈಲಾದಂಥ ಸೇವೆಗಳನ್ನು ದೇವರ ಪ್ರೀತಿ ಪಾತ್ರರಾಗಲು ಮಾಡಿದ್ದರು. ಈ ರೀತಿಯಲ್ಲಿ ಬಂದಂಥ ಭಕ್ತರಿಗೆ ಪೂಜೆ ಪುನಸ್ಕಾರದ ಜೊತೆಗೆ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಹೀಗೆ ಭಕ್ತರೆಲ್ಲರೂ ಕೂಡ ಸಂತಸದಿಂದ ಸಂಭ್ರಮದಿಂದ ಈ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ನಂತರ ಉತ್ಸವ ಮೂರ್ತಿಯನ್ನು ಇಲ್ಲಿಂದ ಮೆರವಣಿಗೆಯಲ್ಲಿ ಕರೆದುಕೊಂಡು ಕಡೂರಿನಲ್ಲಿ ಇರ್ತಕ್ಕಂಥ ಸ್ವರ್ಣಾಂಬ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಲಾಯಿತು. ಅಲ್ಲಿ ಸ್ವರ್ಣಾಂಬ ದೇವಸ್ಥಾನದ ಆವರಣದಲ್ಲಿ ಒಂದು ಸುತ್ತನ್ನು ಹಾಕಿ ಬನಶಂಕರಿ ದೇವಿಯನ್ನು ನಂತರ ಮೂಲ ಸ್ಥಾನಕ್ಕೆ ಕರೆದುಕೊಂಡು ಬರಲಾಯಿತು. ಇಲ್ಲಿ ವಿವಿಧ ಪೂಜೆ ಪುನಸ್ಕಾರಗಳನ್ನು ಮಾಡಲಾಯಿತು. ಎಲ್ಲ ಸದ್ಭಕ್ತರು ಅನೇಕರು ದೇವರ ಮೇಲೆ ಅಪ್ಪಣೆಯನ್ನು ಕೇಳುವಂಥ ಕಾರ್ಯಕ್ರಮವನ್ನು ಕೂಡ ನೆರವೇರಿತು. ಈ ರೀತಿಯಲ್ಲಿ ವನದ ಹುಣ್ಣಿಮೆ ಕಾರ್ಯಕ್ರಮವು ಕಡೂರಿನ ಮಲ್ಲೇಶ್ವರದಲ್ಲಿರ್ತಕ್ಕಂಥ ಬಂದಾಂಬಿಕೆ ದೇವಸ್ಥಾನದಲ್ಲಿ ತುಂಬ ಅದ್ಧೂರಿಯಾಗಿ ತುಂಬ ಅಚ್ಚುಕಟ್ಟಾಗಿ ನೆರವೇರಿತು. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಇಂತಹ ಒಳ್ಳೆಯ ಕೆಲಸಗಳನ್ನು ಪ್ರೋತ್ಸಾಹಿಸಲು ಈ ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರನ್ನು ಮಾಡಬೇಕಾಗಿ ಎಲ್ಲರಲ್ಲೂ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. वाहिनी देवी बनशंकरी
ನಮಿಪೆನು ಹರಸು ಬನಶಂಕರಿ ತಾಯಿ ಬನಶಂಕರಿ ನಮಿಪೆನು ಹರಸು ಬನಶಂಕರಿ ತಾಯಿ ಬನಶಂಕರಿ